ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ಓಂ ಶ್ರೀ ಗುರು ರಾಘವೇಂದ್ರಾಯ ನಮ. ರಾಯರಿದ್ದಾರೆ ರಾಯರಿದ್ದಾರೆ ರಾಯರಿದ್ದಾರೆ. ಎಲ್ಲರಿಗೂ ಒಳ್ಳೆಯದಾಗಲಿ ನನ್ನ ತಾಯಿ. ಸ್ವಾಮಿ ನಮಸ್ಕಾರ. ನಮಸ್ಕಾರ ಸ್ವಾಮಿ. ನಮಸ್ಕಾರ ಅಮ್ಮ. ತಾಯಿ ನಮಸ್ಕಾರ. ತಾಯಿ ಹೇಗಿದ್ದೀರಾ? ತಾಯಿ ನಮಸ್ಕಾರಮ್ಮ. ನಮಸ್ಕಾರ. ಚೆನ್ನಾಗಿದ್ದೀರಾ? ಓಕೆ, ಒಳ್ಳೆಯದಾಗಲಿ. ತುಂಬ ಖುಷಿಯಾಯಿತು ನೋಡಿ. ರಾತ್ರಿ 10 ಗಂಟೆ 10:30 11 ಗಂಟೆ ಆಯ್ತಲ್ಲ. 10:30 11 ಗಂಟೆಗಿದೆ. ಸ್ವಲ್ಪ ಯಾಕಂದರೆ ನಂದು ಸ್ವಲ್ಪ ತಡವಾಯಿತು. ಅಲ್ಲಿಂದ ಬರಬೇಕಾದ್ರೆ ಸುಮಾರು ಜನ ಬೆಂಗಳೂರಿಂದ ಬಂದರು. ಒಂದು 13 ಜನ ಬಂದು ಟಿ ಮಾಡ್ಕೊಂಡು ಬಂದು ಪಾಪ ಅವರು ಮಾತಾಡಿಸಿ ಹೋಗುವಂಥ ಸಂದರ್ಭದಲ್ಲಿ ಸ್ವಲ್ಪ ಲೇಟ್ ಆಯಿತು. ಇಲ್ಲೇ ರಾಯರ ಮಠಕ್ಕೆ ಬಂದೆ. ಬಟ್ ಏನೂ ಅನಿವಾರ್ಯ, ಏನೂ ಮಾಡೋಕ್ಕಾಗಲಿಲ್ಲ. ಯಾಕಂದರೆ ಅಲ್ಲಿಗೆ ಹೋಗಿ ಇಲ್ಲ ಇಲ್ಲಿ ಮಲಗಬೇಡಿ ಅಂತ ಹೇಳಿದರು. ಬೇಡ ಅಂತ ಹೇಳಿದಾಗ ಸ್ವಲ್ಪ ಯಾಕೋ ಮನಸ್ಸಿಗೆ ನೋವಾಯಿತು. ಏನು ಮಾಡಲಿ ಅಂತ ಕೇಳುವಂಥ ಸಂದರ್ಭದಲ್ಲಿ ಯಾಕೆ ಬೇಡ ಅಂತ ಹೇಳ್ತಾರೆ. ತಂದೆ ಯಾಕೆ ಇವತ್ತು ನಾನು ನಿಮ್ಗೆ ಇಷ್ಟ ಆಗಲಿಲ್ಲ ಅಂತ ಕೇಳಿದಾಗ, ನಿನ್ನ ಮಗನೇ ಚಿಂತೆ ಮಾಡಬೇಡ, ಇವಾಗ ಎಲ್ಲಿಗೆ ಹೋಗ್ತಾ ಇದೆ ನೀನು? ಕೇದಾರನಾಥಕ್ಕೆ ಹೋಗ್ತಾ ಇದ್ದೀಯಾ? ಕೇದಾರನಾಥದಲ್ಲಿ ಯಾರಿರೋದು? ಶಿವ ಇರೋದು. ಆ ಶಿವ ಎಲ್ಲಿರೋದು? ಇವತ್ತು ನಾನು ರಾಯರ ಮಠ ಇಲ್ಲಿ ಮುಂದ್ಗಡೆ ಇದೆ. ರಾಯರ ಮುಂದ್ಗಡೆ ಇರ್ತಕ್ಕಂಥದ್ದೇ ಇವತ್ತು ಶಿವದೇವರು, ರಾಮಲಿಂಗೇಶ್ವರ. ಆ ಶಿವದೇವ್ರ ಹತ್ರ ಇವತ್ತು ನನ್ನನ್ನು ಕರೆದುಕೊಂಡು ಬಂದು ಇವತ್ತು ನನಗೆ ಮಲಗೋಕ್ಕೆ ಜಾಗವನ್ನು ಕೊಟ್ಟಿದ್ದೀರಾ. ಇರಲಿ, ಯಾವ ಜಾಗ ಆದರೂ ಪರವಾಗಿಲ್ಲ. ಇವತ್ತು ಇಲ್ಲಿ ನಾವು ಮಲಗಿದ್ದೀವಿ. ಇವತ್ತು ನಮ್ಮದು ಇವತ್ತಿನ ಜಾಗ. ಯಾಕಂದರೆ ಪಾಪ ಒಳಗಡೆ ಮಲಗಿ ಅಂದರು. ಒಳಗಡೆ ಶಿವ ಇದ್ದಾರೆ, ಆರಾಮಾಗಿ ಮಲಗಿ ಅಂತ ಹೇಳಿದರು. ಆದರೆ ನಾನು ಯಾಕೆ ಒಳಗಡೆ ಅಂದರೆ, ನಾನು ಇವತ್ತು ಹೊರಗಡೆ ಹೋಗಿರ್ತೀವಲ್ಲ, ಹಂಗಾಗಿ ಯೂಸ್ ಮಾಡೋದು ಬೇಡ ಅಂತಂದು. ನೋಡಿ, ಶಿವ ಕಾಣಿಸ್ತಾ ಇದ್ದಾರೆ. ಬೆಳಗ್ಗೆ ಓಪನ್ ಮಾಡಿ ನಿಮಗೆ ಎಲ್ಲರಿಗೂ ಲೈವ್ ದರ್ಶನ ಕೊಡಿಸ್ತೀನಿ. ಖಂಡಿತ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಇನ್ನೊಂದು ವಿಚಾರದಲ್ಲಿ, ನಿಮ್ಮ ಮನೆ ಮಗನ ಥರ ಇವತ್ತು ನನ್ನನ್ನು ಕರೆದುಕೊಂಡಿರಲ್ಲ, ಅಷ್ಟೇ ಸಾಕು ಸ್ವಾಮಿ. ಯಾವ ಜಾಗ ಆದ್ರೇನು ಎಲ್ಲ. ಯಾಕಂದರೆ ಇಲ್ಲಿ ಸ್ವಂತ ಜಾಗ ಯಾವುದೂ ಇಲ್ಲ ನಮ್ಮದಿಲ್ಲೇ ಅಲ್ವಾ. ಇವತ್ತು ನೀವೇ ನಮ್ಮ ಅಣ್ಣಂದಿರು, ನೀವೇ ನಮ್ಮ ತಂದೆ, ನೀವೇ ನಮ್ಮ ತಾಯಿ, ನೀವೇ ನಮ್ಮ ಅಕ್ಕ ತಂಗಿ, ಎಲ್ಲರೂ ನೀವೇ. ಇವತ್ತು ಇಲ್ಲಿ ಕರೆದುಕೊಂಡು ನನಗೆ ಮಲಗೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರಾ. ರಾತ್ರಿ ಆಗಿದೆ. ಒಳ್ಳೆಯದಾಗಲಿ. ಇವತ್ತು ನಾನು ಯಾಕೆ ಕೇದಾರನಾಥಕ್ಕೆ ಪಾದಯಾತ್ರೆ ಮಾಡ್ತಾಯಿದ್ದೀನಿ ಅಂದರೆ, ಯೂಟ್ಯೂಬ್ ಚಾನಲಲ್ಲಿ ನೋಡಿ ಗೊತ್ತಾಗುತ್ತೆ ಯಾವುದಕ್ಕೋಸ್ಕರ ಹೋಗ್ತಾಯಿದ್ದೀನಿ ಅಂತ ಗೊತ್ತಾಗುತ್ತೆ. ಆದರೆ ಶಿವದೇವರು ಇವತ್ತು ನನ್ನನ್ನು ಕರೆದುಕೊಂಡ್ಬಿಟ್ರು. ಅವರು ನಿಮ್ಮ ಮಗನ? ಬನ್ನಿ ಸ್ವಾಮಿ, ನೀವು ಬರ್ತೀರಾ? ಅದಕ್ಕೆ ಪಾಪ ಅವರು ರಾತ್ರಿ ಆಗಿದೆ, ಕುಡ್ಲಿಕ್ಕೆ ನೀರು ತೊಗೊಂಬರಕ್ಕಂತ ಹೋದರು. ನೀರು ತೊಗೊಂಡು ಬಂದರು. ಸ್ವಾಮಿ ನಮಸ್ಕಾರ ನಿಮಗೆ. ಒಳ್ಳೆಯದಾಗಲಿ. ಮತ್ತು ಹೆಚ್ಚಿನ ಮಾಹಿತಿಗಾಗಿ ನೀರು ಇರಲಿ ಸ್ವಾಮಿ, ನೀರು. ಓಕೆ. ರಾತ್ರಿ ಆಗಿತ್ತು ನೋಡಿ. ಎಷ್ಟು ಜನ ಅಂದರೆ ಈ ಬೀದರಲ್ಲ, ಬೀದರಲ್ಲಿ ರಾಘವೇಂದ್ರ ಕಾಲೋನಿ ರಾಮಲಿಂಗೇಶ್ವರ ದೇವಸ್ಥಾನ. ಶುಭವಾಗಲಿ. ನಾನು ನಿಮ್ಮ ಒಟ್ಟಿಗೆ ಬರ್ತೀನಿ ರೀ ಇವಾಗ. ಸ್ವಾಮಿ ಏನು ಹೇಳ್ತಾ ಇದ್ರಿ? ರಾಮಲಿಂಗೇಶ್ವರ ಅಂತ ನೀವು ಬಂದಿರಿ ಅಂತಂದ್ರೆ ಭದ್ರಿ ಕೇದಾರನಾಥ್ ಬಂದಂಗದ. ನೀವು ಏನದ ಅಂತಂದ್ರೆ ನಮ್ಮ ಸದಾ ನಿಮ್ಮ ಕೀಲಿ ಆರಾಮ್ ಸರಿ ನಿಮ್ಮ ಕೈದಾಗ ಕೊಟ್ಟು ನಮ್ಮ ಆರಾಮ್ ಸರಿ ಏನದ ಒಳಗೆ ಪೂಜಾ ಏನದ ನೇಮ ನಿತ್ಯ ಮಾಡಿ ವಿಶ್ರಾಂತಿ ತಗೋರಿ. ಸದಾ ನಿಮ್ದು ಏನದ ಅಂತಂದ್ರೆ ನಮಗೆ ಇವತ್ತು ಸಾಕ್ಷಾತ್ ರಾಮೇಶ್ವರದಿಂದ ಭದ್ರಿ ಕೇದಾರನಾಥ್ 12 ಜ್ಯೋತಿರ್ಲಿಂಗ ಬಂದಂಗದ. ಇವತ್ತು ಇಂಥವನ್ನು ನಾವು ನಮ್ದು ಭಾಗ್ಯದ ಇಂಥ ಟೈಮಿನಾಗ ನೀವು ಸಿಗಬೇಕಾದ್ರೆ ನಮಗೆ 12 ಜ್ಯೋತಿರ್ಲಿಂಗ ಸಾಕ್ಷಾತ್ ಪರಮಾತ್ಮ ಮಾತಾಡಿನಂಗೆ ನೀವು ಬಂದಿರಿ. ನೀವೇನದ ಸದಾ ಆರಾಮ್ ಸರಿ ನೀವು ಪ್ರಸಾದ ತೊಗೊಂಡು ಆರಾಮ್ ಸರಿ ವಿಶ್ರಾಂತಿ ತಗೋರಿ. ಅದಕ್ಕೇನದ ಪೂರ ಎಲ್ಲ ವ್ಯವಸ್ಥೆ ಅದ ರಾಮಲಿಂಗೇಶ್ವರದಲ್ಲಿ. ಆಗ ಅಂಥವನ್ನು ಆ ರಾಮಲಿಂಗೇಶ್ವರ ನೀವು ಸಾಕ್ಷಿಯಾಗಿ ಬಂದಿರಿ ಗೊತ್ತಾ. ಖಂಡಿತ ನಿಜವಾಗ್ಲೂ ನಿಮಗೆ ತುಂಬ ಹೃದಯದ ಧನ್ಯವಾದಗಳು ಸ್ವಾಮಿ. ನಾಳೆ ಬೆಳಗ್ಗೆ ಏನೂ ಇಲ್ಲ, ನನಗೆ ಇಲ್ಲಿ ಮಲಗೋಕ್ಕೆ ಅವಕಾಶ ಕೊಟ್ಟಿದ್ದಲ್ಲ, ಅಷ್ಟೇ ಸಾಕು. ನಾಳೆ ಬೆಳಗ್ಗೆ ಎದ್ದ ತಕ್ಷಣ ಇಲ್ಲಿ ಸ್ನಾನಕ್ಕೆ ಇದೊಂದು ಪೈಪ್ ಇಲ್ಲೇ ನೀರಿರೋದು. ಓಕೆ, ಇಲ್ಲಿ ಸ್ನಾನ ಮಾಡಿಕೊಂಡು ಒಳಗಡೆ ಗರ್ಭಗುಡಿಯಲ್ಲಿ ನಾಳೆ ಪೂಜೆ ಮಾಡ್ತೀವಿ. ಆ ಪೂಜೆಯನ್ನು ಮುಗಿಸ್ಕೊಂಡು ನಾವು ಬೆಳಗ್ಗೆ 6 ಗಂಟೆಗೆ ಮತ್ತೆ ಹೊರಡ್ತೀವಿ. ಏನೂ ಇಲ್ಲ, ಅದು ಇನ್ನೊಂದು ವಿಚಾರದಲ್ಲಿ ಏನು ಹೇಳಿದ್ರಿ ನೀವು, ಒಳಗಡೆ ಮಲಗಿ ಅಂತ ಹೇಳಿದಿರಲ್ಲ, ಅಲ್ಲೇ ನೀವು ಗೆದ್ದುಬಿಟ್ರಿ ಸ್ವಾಮಿ. 24 ಗಂಟೆ ಸದಾ ನಿಮ್ಮ ಇದ್ರಾಗ ಪರಮಾತ್ಮ ಚಾಲು, ಯಾವಾಗ್ಲೂ ಬಂದಿರಲ್ಲ. 24 ಗಂಟೆ ಚಾಲು. ಒಳ್ಳೆಯದಾಗಲಿ ಸ್ವಾಮಿ. ನೀವು ಅಂದುಕೊಂಡಿದ್ದು ಯಶಸ್ವಿ ಆಗಲಿ. ನೀವೇನು ಕೆಲಸ ಅಂದುಕೊಂಡು ಇವತ್ತು ಒಂದು ಗುರು ರಾಘವೇಂದ್ರ ಸ್ವಾಮಿಯವರು ಒಂದು ವಿಡಿಯೋವನ್ನು ನೀವು ನೋಡ್ತಾ ಇದ್ದೀರಾ. ನಾನು ಒಂದು ವ್ರತವನ್ನು ಹೇಳ್ಕೊಟ್ಟಿದ್ದೀನಲ್ಲ ತಾಯಿ, ಆ ವ್ರತದಲ್ಲಿ ಪೂಜೆ ಮಾಡಿ ನೆಕ್ಸ್ಟ್ 9 ವಾರದಲ್ಲಿ ನಮ್ಮ ತಮ್ಮನಿಗೆ ಕೆಲಸ ಸಿಕ್ತು, ನಮ್ಮ ಮನೆಯವ್ರಿಗೆ ಒಂದು ಒಳ್ಳೆ ಬಿಸ್ನೆಸ್ ಆಯಿತು, ಚೆನ್ನಾಗಾಯಿತು, ನನ್ನ ಮನಃಶಾಂತಿ ನೆಮ್ಮದಿ ಕೊಟ್ಟರು ಅಂತ ನೀವು ನನಗೆ ಕರೆ ಮಾಡ್ತೀರಾ. ಆದಷ್ಟು ಬೇಗ ನೀವು ನನಗೆ ಕರೆ ಮಾಡ್ತೀರಾ. ಮಕ್ಕಳ ಬಗ್ಗೆ ಏನೂ ಯೋಚನೆ ಮಾಡೋಕ್ಕೋಗ್ಬೇಡಿ, ನಮ್ಮ ಜೊತೆ ರಾಯರಿದ್ದಾರೆ. ಈಗ
ಇವತ್ತು ನಮಗೆ 12 ಜ್ಯೋತಿರ್ಲಿಂಗ ದರ್ಶನೇ ಆಯ್ತು, ನಿಮ್ಮ ದರ್ಶನ ಆದ. ಒಳ್ಳೇದಾಗಲಿ. ಯಾಕಂದ್ರೆ ಅಲ್ಲಿಗೆ ಹೋಗ್ತಾ ಇರೋದು, ಶಿವನ ಹತ್ರ ಹೋಗ್ತಾ ಇದ್ದೀನಿ. ಇವತ್ತು ಕೊಟ್ಟರಲ್ಲ ನೀವು, ಅದು ನನಗೆ ಭಾಳ ಇವತ್ತು ಜಾಗ ಕೊಟ್ಟಿದ್ದಿಲ್ಲ ಸ್ವಾಮಿ ಮಲಗಕ್ಕೆ. ಇನ್ನೇನು ಬೇಕು? ಪರಮಾತ್ಮನ ರಾಮಲಿಂಗೇಶ್ವರ ಇಚ್ಛಾ. ಹಾಂ ಹಾಂ ರಾಮಲಿಂಗೇಶ್ವರ ದೇವಸ್ಥಾನ. ಹಾಂ ಹಾಂ ರಾಮಲಿಂಗೇಶ್ವರ ದೇವಸ್ಥಾನ. ಓಕೆ ಓಕೆ. ನೋಡಿ, ಶಿವಾದೇವ್ರಿಗೆ ಬಿಡಲ್ಲ, ಎಲ್ಲೇ ಹೋದ್ರೂ ಬಿಡಲ್ಲ ಅವರು. ಇಲ್ಲ, ಯಾಕೆಂದರೆ ನೋಡಿ, ಇವತ್ತು ನಾನು ಬೆಂಗಳೂರಿಂದ ಬಂದಿದ್ದೀನಿ ತಾಯಿ. ಎಲ್ಲ ಕಡೆ ಶಿವ ಶಿವ ಶಿವ, ಶಿವನ ದೇವಸ್ಥಾನೇ, ಶಿವನ ದೇವಸ್ಥಾನದಲ್ಲೇ ಹೋಗೋದು, ಶಿವನ ದೇವಸ್ಥಾನದಲ್ಲೇ ಪೂಜೆ ಮಾಡ್ಕೊಂಬರೋದು. ಒಂದಲ್ಲ, ನಾನು ವಿಡಿಯೋ ಹಾಕಿದ್ದೆ ನೋಡಿ, ನಾನು ಏನು ಅಲ್ಲಿಂದ ಪಾದಯಾತ್ರೆ ಮಾಡ್ಕೊಂಡಿದ್ದೀನಿ, ಎಲ್ಲ ಕಡೆ ಶಿವನ ದರ್ಶನನೇ ಆಗಿರೋದು. ಹೌದು, ಇವಾಗ ಯಾಕೆ ಹೋಗ್ತಾ ಇರೋದೇ ಶಿವನ ಹತ್ರ ನಾನು. ಗುರುಜಿ, ನಮ್ದು ಏನದ ನೋಡ್ರಿ, ಒಳಗೇನದ ದಿನನಿತ್ಯ ಒಂದಿನ ವಾರಗಳು ನೋಡಿದ್ರೆ ಒಂದೊಂದು ಏನದ ಅಂತಂದ್ರೆ ಚೇಂಜ್ ಆಯ್ತಾ ಇರ್ತದೆ. ಯಾವಾಗ ಶಿವ ಬರ್ತಾರೆ, ಯಾವಾಗ ನಾಗದೇವತೆ ಬರ್ತಾರೆ, ಯಾವಾಗ ಗಣೇಶ್ ಬರ್ತಾರೆ, ಅವ್ರು ಬಜರಂಗ್ ಬಲಿ ನಡು ಸೆಂಟ್ರದಾಗ ಚೇಂಜ್ ಆಯ್ತಾ ಇರ್ತದ್ರಿ ಯಾವಾಗ್ನು. ಹೌದಾ? ಹೌದು, ನೀವು ನೋಡ್ರಿ ನಾಳೆ ಮುಂಜಾನೆ ಇದು ಅನ್ಬಾರ್ದು ನೀವು ನೋಡ್ರಿ. ಹೌದೌದು. ಅಲ್ಲ, ಆವಾಗಲೇ ಆ ತಾಯಿ ಹೇಳಿದ್ರು ಒಳಗಡೆ ಬನ್ನಿ ಅಂತ ಕರೆದ್ರು. ಆದರೆ ನಾನು ಯಾಕಂದರೆ ಹೊರಗಡೆ ಬಾತ್ರೂಮದಲ್ಲೇ ಯೂಸ್ ಮಾಡಿರ್ತೀವಲ್ಲ ತಾಯಿ, ಸ್ನಾನ ಆಗಲ್ದ ಒಳಗಡೆ ಬರಲ್ಲ ತಾಯಿ, ಅದಕ್ಕೋಸ್ಕರ. ಖಂಡಿತ ಒಳ್ಳೇದಾಗಲಿ. ಮತ್ತೆ ನಾಳೆ ಬೆಳಗ್ಗೆ ನಾನು ಮೀಟ್ ಮಾಡ್ತೀನಿ ಅಂತ ನಿಮ್ಮನ್ನ. ಹಾಂ, ಶುಭವಾಗಲಿ, ಶುಭವಾಗಲಿ, ಎಲ್ಲರಿಗೂ ಒಳ್ಳೇದಾಗಲಿ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ಓಂ ಶ್ರೀ ಗುರು ರಾಘವೇಂದ್ರಾಯ ನಮ. ರಾಯರಿದ್ದಾರೆ, ರಾಯರಿದ್ದಾರೆ, ರಾಯರಿದ್ದಾರೆ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಹರ 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 ಮಹಾದೇವ. ಸ್ವಾಮಿ, ಆಯಿತು, ಇಷ್ಟು ಜಾಗ ಕೊಟ್ಟಿದ್ದೀರಲ್ಲ, ನಿಮಗೆ ತುಂಬ ಹೃದಯದ ಧನ್ಯವಾದಗಳು. ಆದರೂ ನೀವು ಸ್ವಾಮಿ, ನೀವೇನೇ ಹೇಳಿದ್ರಿ ನನಗೆ ಅವಾಗಲೇ. ಆರಾಮ್ ಸರಿ ಏನದ ಅಂತಂದ್ರೆ ಒಳಗೆ ವಿಶ್ರಾಂತಿ ತಗೋಬೇಕು. ನಾವು ನಿಮಗೆ ಕೀಲಿನೇ ಕೊಟ್ಟು ಬಿಡ್ತೇವೆ ಮಂದಿರದು. ಆರಾಮ್ ಸರಿ ಮಾಡಿ ಪೂಜಾ ಮಾಡಿ ಮಟ್ಟಿ ಆನಂದವಾಗಿ ಆ ರಾಮಲಿಂಗೇಶ್ವರ ಸದಾ ನಿಮ್ಗೆ ಕಾಪಾಡ್ತಾರ. ಸದಾ ನಿಮ್ಮ ಸುಖ ಶಾಂತಿ ಎಲ್ಲ ಅವರು ಧೈರ್ಯ ಆಗಿ ನಿಮ್ಗೆ ಎದುರು ಕುಂತಾರ ರಾಮಲಿಂಗೇಶ್ವರ ಅಂತವನ್ನು. ನೀವು ಬಂದಿರಂದ್ರೆ ನಮ್ಗೆ ಇವತ್ತು ಬದ್ರಿ ಕೇದಾರ್ನಾಥ್ ಬಂದಂಗದ, ಸಾಕ್ಷಾತ್ ಪರಮಾತ್ಮ ಬಂದಂಗ. ಎಂಥ ಮಾತನ್ನು ಹಾಡಿದ್ರಿ ಸ್ವಾಮಿ ನೀವು. ಪರಮಾತ್ಮನೇ ನಿಮ್ಗೆ ಇವತ್ತು ನಾವು ಸಾಕ್ಷಾತ್ ರಾಮಲಿಂಗೇಶ್ವರೇ ಮಾತಾಡ್ತಾ ಇಲ್ಲ, ನೀವು ಮಾತಾಡ್ತಾ ಇದ್ದೀರಿ. ಅಂತ ಏನದ ಅಂತಂದ್ರೆ ಆ ರಾಮಲಿಂಗೇಶ್ವರ ನಿಮ್ಗೆ ಕಳ್ಸಿಕೊಟ್ರ ಅಂದ್ರೆ ಬದ್ರಿ ಕೇದಾರ್ನಾಥೇ ನಂಬಲ್ಲಿ ಬಂದಾರ.